ನಮಸ್ಕಾರ. ಬಾಚಣಿಗೆಯಲ್ಲಿ ಸಿಕ್ಕಾಪಟ್ಟೆ ಕೂದಲು ನೋಡಿ ಅಥವಾ ಕೂದಲು ತೆಳುವಾಗ್ತಿರೋದನ್ನ ನೋಡಿ ಟೆನ್ಷನ್ ಆಗಿದ್ಯಾ? ಹಾಗಾದ್ರೆ ಕೇಳಿ, ಈ ಸಮಸ್ಯೆ ಇರೋದು ನಿಮ್ಗೆ ಒಬ್ರಿಗೆ ಅಲ್ಲ, ಲಕ್ಷಾಂತರ ಜನರಿಗೆ ಇದೇ ಚಿಂತೆ. ಈ ವಿಡಿಯೋದಲ್ಲಿ ನಾವು ಕೂದಲು ಯಾಕೆ ಉದುರುತ್ತೆ ಅನ್ನೋದರ ಹಿಂದಿನ ಕಾರಣಗಳನ್ನ ಮತ್ತೆ ಅದಕ್ಕೆ ಮನೆಯಲ್ಲೇ ಮಾಡಬಹುದಾದ ಸಿಂಪಲ್ ನ್ಯಾಚುರಲ್ ಪರಿಹಾರಗಳನ್ನ ನೋಡೋಣ. ಹಾಗಾದ್ರೆ ಈ ಸಮಸ್ಯೆ ನಿಜವಾಗ್ಲೂ ಎಷ್ಟು ದೊಡ್ಡದು? ಇದು ಕೇವಲ ವಯಸ್ಸಾದ್ಮೇಲೆ ಬರೋದು ಅಂತ ಅನ್ಕೊಂಡಿದ್ರೆ ಮುಂದಿನ ಕೆಲವು ನಂಬರ್ಸ್ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಈ ಅಂಕಿ ಅಂಶಗಳನ್ನ ಒಮ್ಮೆ ನೋಡಿ. 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿ 4 ಜನ ಯುವಕರಲ್ಲಿ ಒಬ್ಬರಿಗೆ ಕೂದಲು ಉದುರುವಿಕೆ ಸಮಸ್ಯೆ ಇದೆ. ಅಷ್ಟೇ ಅಲ್ಲ, ಸುಮಾರು ಅರ್ಧದಷ್ಟು ಮಹಿಳೆಯರು ತಮ್ಮ ಲೈಫ್ ಟೈಮ್ನಲ್ಲಿ ಈ ಸಮಸ್ಯೆಯನ್ನ ಫೇಸ್ ಮಾಡ್ತಾರೆ. ಸೊ ನಾವು ಅಂದ್ಕೊಂಡಿರೋದಕ್ಕಿಂತ ಇದು ತುಂಬಾನೇ ದೊಡ್ಡ ಸಮಸ್ಯೆ. ಸರಿ, ಇದಕ್ಕೆಲ್ಲ ಕಾರಣ ಏನು? ನಾವು ಅದೆಷ್ಟೋ ಸರಿ ದುಬಾರಿ ಪ್ರಾಡಕ್ಟ್ಸ್ಗಳಲ್ಲಿ ಸೊಲ್ಯೂಷನ್ ಹುಡುಕ್ತೀವಿ ಅಲ್ವಾ? ಆದರೆ ನಿಜವಾದ ಕಾರಣ ನಮ್ಮ ದೈನಂದಿನ ಅಭ್ಯಾಸಗಳಲ್ಲೇ ಅಡಗಿರಬಹುದು. ಹೌದು, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಮಾಡುವ ಕೆಲವು ತಪ್ಪುಗಳೇ ನಮ್ಮ ಕೂದಲಿಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಮೊದಲನೇದಾಗಿ, ಬಿಸಿ ನೀರಿನ ಸ್ನಾನ ಮತ್ತು ಹೇರ್ ಡ್ರೈಯರ್ನ ಅತಿಯಾದ ಬಳಕೆ. ಎರಡನೇದು, ನಿಮ್ಮ ಶ್ಯಾಂಪೂನ ಹಿಂದೆ ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ ಏನಾದರೂ ಇದೆಯಾ? ಇದೊಂದು ಕೆಮಿಕಲ್. ಇದು ಕೂದಲಲ್ಲಿರೋ ನ್ಯಾಚುರಲ್ ಎಣ್ಣೆಯನ್ನು ತೆಗೆದುಹಾಕಿ ಡ್ರೈ ಮಾಡುತ್ತೆ. ಆಮೇಲೆ ಹೇರ್ ಸ್ಪ್ರೇಗಳ ಅತಿಯಾದ ಬಳಕೆ. ಒದ್ದೆ ಕೂದಲನ್ನ ಟವೆಲ್ನಿಂದ ಒರಟಾಗಿ ಉಜ್ಜೋದು ಮತ್ತೆ ಕೂದಲನ್ನ ತುಂಬಾನೇ ಟೈಟಾಗಿ ಕಟ್ಟೋದು, ಇವೆಲ್ಲವೂ ನಮ್ಮ ಕೂದಲಿನ ಬುಡವನ್ನ ವೀಕ್ ಮಾಡೋ ತಪ್ಪುಗಳು. ಕೊನೆಯದಾಗಿ, ಭಾವನಾತ್ಮಕ ಒತ್ತಡ. ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹ ಒಂದು ಬ್ಯಾಟರಿ ಇದ್ದ ಹಾಗೆ. ಜಾಸ್ತಿ ಸ್ಟ್ರೆಸ್ ಆದಾಗ ಈ ಬ್ಯಾಟರಿ ಬೇಗ ಖಾಲಿ ಆಗುತ್ತೆ. ಅದೇ ರೀತಿ ಈ ಒತ್ತಡ ನಮ್ಮ ಕೂದಲಿನ ನ್ಯಾಚುರಲ್ ಗ್ರೋತ್ ಸೈಕಲ್ನ ಹಾಳು ಮಾಡಿ ಕೂದಲು ಉದುರೋದನ್ನ ಜಾಸ್ತಿ ಮಾಡುತ್ತೆ. ಸರಿ, ಈಗ ನಾವು ಕೂದಲು ಉದುರುವಿಕೆಯ ಮೂಲ ಅಂದ್ರೆ ಫಿಸಿಕಲ್ ಕಾರಣಗಳನ್ನ ನೋಡೋಣ. ಇದರಲ್ಲಿ ಮೊದಲನೇ ಮತ್ತು ಅತಿ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ತಲೆಯ ಭಾಗದಲ್ಲಿ ಸರಿಯಾದ ರಕ್ತ ಪರಿಚಲನೆ ಇಲ್ದಿರೋದು. ನೋಡಿ, ಪಾಯಿಂಟ್ ಎಷ್ಟೇ, ನಾವು ಎಷ್ಟೇ ಪೌಷ್ಟಿಕ ಆಹಾರ ತಿಂದ್ರೂ ನಮ್ಮ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಆ ಪೋಷಕಾಂಶಗಳು ನಮ್ಮ ಕೂದಲಿನ ಬುಡಕ್ಕೆ ತಲುಪೋದೇ ಇಲ್ಲ. ಆಗೇನಾಗುತ್ತೆ? ಕೂದಲು ವೀಕ್ ಆಗುತ್ತೆ. ಸರಿ, ಹಾಗಂದ್ರೆ ಈ ಪ್ರಾಬ್ಲಮ್ನ ಹೇಗೆ ಸರಿಪಡಿಸೋದು? ನಮ್ಮ ತಲೆಯ ಭಾಗಕ್ಕೆ ರಕ್ತದ ಹರಿವನ್ನು ಅಂದ್ರೆ ಬ್ಲಡ್ ಫ್ಲೋನ ಜಾಸ್ತಿ ಮಾಡೋದು ಹೇಗೆ? ಇದಕ್ಕಿರೋ ಪರಿಹಾರಗಳು ಅಚ್ಚರಿಯಾಗುವಷ್ಟು ಸಿಂಪಲ್ ಆಗಿದೆ. ಮೊದಲನೇದು, ವಾರಕ್ಕೆ 3-4 ಸಾರಿ ನ್ಯಾಚುರಲ್ ಎಣ್ಣೆಯಿಂದ ನಿಧಾನವಾಗಿ ತಲೆಗೆ ಮಸಾಜ್ ಮಾಡೋದು. ಇದು ಡೈರೆಕ್ಟ್ ಆಗಿ ಕೂದಲಿನ ಬುಡವನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇನ್ನು ಎರಡನೇದು, ಪ್ರತಿದಿನ ಕೇವಲ 15-20 ನಿಮಿಷ ವ್ಯಾಯಾಮ. ಇದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ತಲೆಯ ಭಾಗಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಅದ್ಭುತವಾಗಿ ಹೆಚ್ಚಿಸುತ್ತೆ. ಈಗ ನಾವು ಎರಡನೇ ಅತಿ ದೊಡ್ಡ ಕಾರಣದ ಕಡೆಗೆ ಗಮನ ಕೊಡೋಣ. ಅದೇನಪ್ಪಾ ಅಂದ್ರೆ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಮತ್ತೆ ನಾವು ತಿನ್ನೋ ಊಟದಲ್ಲಿರೋ ಪೋಷಕಾಂಶಗಳ ಕೊರತೆ. ವಿಶೇಷವಾಗಿ ಪುರುಷರಲ್ಲಿ DHT ಅನ್ನೋ ಒಂದು ಹಾರ್ಮೋನ್ ಕೂದಲು ಉದುರುವಿಕೆಗೆ ಮೇನ್ ವಿಲನ್. ಇದೇನ್ ಮಾಡುತ್ತೆ ಅಂದ್ರೆ ಕೂದಲಿನ ಕಿರುಚೀಲುಗಳನ್ನ ಅಂದ್ರೆ ಹೇರ್ ಫಾಲಿಕಲ್ಸ್ ಅನ್ನ ಚಿಕ್ಕದು ಮಾಡಿ ಕೊನೆಗೆ ಪೂರ್ತಿಯಾಗಿ ಮುಚ್ಚಾಕುತ್ತೆ. ಇದರಿಂದ ಹೊಸ ಕೂದಲು ಬೆಳೆಯೋದೇ ನಿಂತು ಹೋಗುತ್ತೆ. ಆದ್ರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ನಮ್ಮ ಅಡಿಗೆ ಮನೆಯಲ್ಲೇ ಇದಕ್ಕೆ ಪರಿಹಾರ ಇದೆ. ಮೆಂತ್ಯ, ಬಾದಾಮಿ, ಬಾಳೆಹಣ್ಣು ಮತ್ತೆ ಕ್ಯಾರೆಟ್ನಂತಹ ಆಹಾರಗಳು ನ್ಯಾಚುರಲ್ ಆಗಿ DHT ಬ್ಲಾಕರ್ಸ್ ತರ ಕೆಲಸ ಮಾಡುತ್ತವೆ. ಇವುಗಳನ್ನ ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಳೋದು ತುಂಬಾ ಸುಲಭ. ಈಗ ಪೋಷಣೆ ಬಗ್ಗೆ ಮಾತಾಡೋಣ. ನಮ್ಮ ದೇಹ ಇದೆಯಲ್ಲ, ಅದು ತುಂಬಾನೇ ಸ್ಮಾರ್ಟ್. ದೇಹಕ್ಕೆ ಪೋಷಕಾಂಶಗಳ ಕೊರತೆ ಆದಾಗ ಅದು ಮೊದಲು ನಮ್ಮ ಹೃದಯ, ಮೆದುಳಿನಂತಹ ಇಂಪಾರ್ಟೆಂಟ್ ಅಂಗಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಕೂದಲಿಗೆ ನ್ಯೂಟ್ರಿಯೆಂಟ್ಸ್ ಕಳಿಸೋದನ್ನ ನಿಲ್ಲಿಸ್ಬಿಡುತ್ತೆ. ಅದಕ್ಕೆ ನೋಡಿ, ಡಯಟ್ ಸರಿ ಇಲ್ಲ ಅಂದ್ರೆ ಮೊದಲು ಎಫೆಕ್ಟ್ ಆಗೋದೇ ನಮ್ಮ ಕೂದಲಿಗೆ. ಹಾಗಾದ್ರೆ ನಮ್ಮ ಕೂದಲಿಗೆ ಯಾವೆಲ್ಲ ಪೋಷಕಾಂಶಗಳು ಬೇಕು? ಮೊದಲನೇದು ಪ್ರೋಟೀನ್. ಇದು ಕೂದಲಿನ ಬಿಲ್ಡಿಂಗ್ ಬ್ಲಾಕ್ ಇದ್ದ ಹಾಗೆ. ಇದಕ್ಕೆ ಬೇಳೆಕಾಳುಗಳು, ಪನೀರ್ ಒಳ್ಳೆಯದು. ಆಮೇಲೆ ಹೆಲ್ದಿ ಫ್ಯಾಟ್ಸ್, ಇದು ಕೂದಲಿಗೆ ಶೈನ್ ಕೊಡುತ್ತೆ. ಇದು ಬಾದಾಮಿ, ವಾಲ್ನಟ್ಸ್ನಲ್ಲಿ ಸಿಗುತ್ತೆ. ಹಾಗೇನೆ ಐರನ್ ಮತ್ತೆ ವಿಟಮಿನ್ C ಕೂಡ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ ಇದೆ. ನಮ್ಮ ದೇಹ ಐರನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ವಿಟಮಿನ್ C ಬೇಕೇ ಬೇಕು. ಸೊ ಪಾಲಕ್ ಸೊಪ್ಪು ತಿಂದಾಗ ಅದ್ರ ಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳಿ. ಈ ಚಿಕ್ಕ ಅಭ್ಯಾಸ ಪೋಷಕಾಂಶಗಳನ್ನ ದೇಹ ಹೇರ್ಕೊಳ್ಳೋದನ್ನ ಡಬಲ್ ಮಾಡುತ್ತೆ. ನೆಲ್ಲಿಕಾಯಿ ಕೂಡ ವಿಟಮಿನ್ C ಒಂದು ಬೆಸ್ಟ್ ಸೋರ್ಸ್. ಸರಿ, ನಾವಿಷ್ಟೊತ್ತು ಚರ್ಚೆ ಮಾಡಿದ ಎಲ್ಲ ವಿಷಯಗಳನ್ನ ಒಟ್ಟು ಸೇರಿಸಿ ಆರೋಗ್ಯಕರ ಕೂದಲಿಗಾಗಿ ನಾವು ಪ್ರತಿದಿನ ಪಾಲಿಸಬಹುದಾದ ಕೆಲವು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಈ 4 ಸಿಂಪಲ್ ಅಭ್ಯಾಸಗಳನ್ನ ನಮ್ಮ ದಿನಚರ್ಯೆಯ ಭಾಗ ಮಾಡ್ಕೊಳ್ಬಹುದು.
ರಾತ್ರಿ ಮಲಗೋ ಮುಂಚೆ ಎಣ್ಣೆಯಿಂದ ಮಸಾಜ್ ಮಾಡೋದು, ಫಾಸ್ಟ್ ಫುಡ್ ಕಡಿಮೆ ಮಾಡೋದು, ಸ್ನಾನ ಆದಮೇಲೆ ಕೂದಲನ್ನು ನಿಧಾನವಾಗಿ ಒರೆಸೋದು, ಮತ್ತೆ ದಿನಕ್ಕೆ ಸಾಕಷ್ಟು ನೀರು ಕುಡಿಯೋದು. ಈ ಸಣ್ಣ ಸಣ್ಣ ಬದಲಾವಣೆಗಳು ಕೂದಲಿನ ಆರೋಗ್ಯದಲ್ಲಿ ದೊಡ್ಡ ಡಿಫರೆನ್ಸ್ ತರಬಲ್ಲವು. ಈ ಎಲ್ಲ ಮಾಹಿತಿ ನೋಡಿದ್ಮೇಲೆ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಕ್ಕೆ ತೆಗೆದುಕೊಳ್ಳುವ ಮೊದಲ ಚಿಕ್ಕ ಹೆಜ್ಜೆ ಯಾವುದು ಅಂತ ಯೋಚಿಸಿ. ನೆನಪಿಡಿ, ಒಂದೇ ದಿನಕ್ಕೆ ಮ್ಯಾಜಿಕ್ ಆಗಲ್ಲ. ಸಣ್ಣ ಆದ್ರೆ ನಿರಂತರವಾದ ಬದಲಾವಣೆಗಳೇ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ರಿಸಲ್ಟ್ ಕೊಡೋದು. ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.